ಫ್ರೆಂಡ್ಸ್, ಈಗ ನೋಡ್ರಿ ಇಲ್ಲಿ ನಂದು ಮತ್ತು ಇವ್ರದ್ದು ಬ್ಯಾಗ್ ಪ್ಯಾಕಿಂಗ್ ರೆಡಿ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ನಿತಿಕಾದ ಮತ್ತು ನಿತ್ವಿಕದ ಡ್ರೆಸ್ ಹಾಕಿದ್ದೇನೆ. ಸೊ ನಾವು 4 days ಹೊಂಟೇವಿ ಹುಬ್ಬಳ್ಳಿಗೆ. ಸೊ ಪ್ಯಾಕಿಂಗ್ ಅಂತೂ ರೆಡಿ ಆಯ್ತು ನಮ್ದು. ಸೊ ನಮ್ಮವ್ರು 5 o'clock ಬರ್ತೇನೆ ಅಂದಾರ. ಸೊ ವೇಟ್ ಮಾಡಾಕತ್ತೀನಿ. ಸೊ ಬ್ಯಾಗ್ ಅಂತೂ ರೆಡಿ ಐತಿ, ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಾಯ್ತು. ಸೊ ನಾನು ಯಾವಾಗಾದ್ರೂ ನಿತ್ವಿಕ ಮತ್ತು ನಿತಿಕಾಗ ಈ ಬ್ಯಾಗ್ನ ಯೂಸ್ ಮಾಡ್ತೀನಿ. ಲಾಂಗ್ ಟ್ರಿಪ್ ಇತ್ತಪ್ಪ ಅಂದ್ರೆ ಇಬ್ಬರದು ಬೇರೆ ಬೇರೆ ಮಾಡಿರ್ತೀನಿ. ನಮ್ಮ ನಿತ್ವಿಕದ ಕ್ಯೂಟ್ ಅಂದರೆ ಕ್ಯೂಟ್ ಬ್ಯಾಗ್ ಒಂದೇ ಐತಿ. ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಗೆ ಖಂಡಿತವಾಗಿ ತೋರಿಸ್ತೇನೆ. ಸೊ ಇಲ್ಲಿ ನಿತಿಕಾಂದಿಟ್ಟೇನಿ, ಯಾಕಂದ್ರೆ ಬಟ್ಟೆಗಳು ಭಾಳ ಬೇಕಾಗ್ತಾವ. ಸೊ 2 ಇದ್ರೊಳಗೆ ನಿತ್ವಿಕದಿಟ್ಟೇನಿ. ಸೊ ಆಲ್ಮೋಸ್ಟು ನಿತಿಕಾದ ಬ್ಯಾಗ ರೆಡಿ ಆಗೈತಿ. ನಂದು ಮತ್ತು ಇವ್ರದ್ದು ಬ್ಯಾಗ ರೆಡಿ ಆಗೈತಿ ಈಗ. ಸೊ ನಗುನು ಹುಬ್ಬಳ್ಳಿಗೆ ಹೋಗುವಾಗ ನಿಮ್ಗೆ ತೋರಿಸ್ತೀನಿ ನಾ ಹೆಂಗೆ ಎಲ್ಲೆಲ್ಲಿ ಹೋದೆ ಎಲ್ಲೆಲ್ಲಿ ಇಲ್ಲ ಅಂತ ಹೇಳಿ. ಜಸ್ಟ್ ಹೆಡ್ ಬಾತ್ ಆಯಿತು. ಸೊ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಫ್ರೆಶ್ ಆಗಬೇಕು. ಸೊ ಎಲ್ಲ ರೆಡಿ ಆದ್ವಿ. ಸೊ ಇವರು ಬರೋದು ಆಫೀಸಿಂದ ವೇಟ್ ಮಾಡತ್ತೇನಂತ ಹೇಳಿದೆ ನಿಮ್ಗೆ. ಸೊ ಸ್ವಲ್ಪ ಕುಕ್ಕಿಂಗ್ ಮಾಡಬೇಕು. ಆಫ್ಟರ್ನೂನ್ ಹೊರಗಡೆ ಊಟ ಮಾಡೋಕ್ಕಾಗಲ್ಲ. ಸೊ ಇವ್ರದ್ದು ಆಫೀಸ್ ಇರ್ತೈತಿ. ಸೊ ಆಫ್ಟರ್ನೂನ್ ಮನ್ಯಾಗ ಅಡುಗೆ ಮಾಡಿ ಸೊ ನಾವು ಊಟ ಮಾಡಿ 5 o'clock ಸ್ವಲ್ಪ ಇವ್ರು ಬರ್ತಾರು, ಫ್ರೆಶ್ ಆಗ್ತಾರು. ಫ್ರೆಶ್ ಆದ ನಂತರ ಮತ್ತೆ ರಿಟರ್ನ್ ನಾವು ಹುಬ್ಬಳ್ಳಿಗೆ ಹೋಗ್ತೇವೆ. ಸೊ ನೋಡ್ಬೋದು ನಾವು ಫಿಶ್ ಫ್ರೈ ಮಾಡಾಕತ್ತೀವಿ. ಸೊ ನಂದು ಮನಿ ಲಾಗ್ ನಿಮ್ಗೆ ತೋರಿಸಿಲ್ಲ. ಸೊ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ. ಆಲ್ರೆಡಿ ನಾನು ಲಾಸ್ಟ್ ಲಾಗ್ ಒಳಗೂ ಹೇಳಿದ್ದೆ ನಮ್ಮ ಕಿಚನ್ ಹಿಂಗೈತಪ್ಪ ಅಂಥೇಳಿ. ಸೊ ಅಲ್ಲಿ ಇಲ್ಲಿ ಭಾಳ ಅಡ್ಡಾಡು ಕಾರಣಕ್ಕೋಸ್ಕರ ನಾನು ಲಾಗ್ ಮಾಡೋಕ್ಕಾಗಿರ್ಕಿದ್ದಿಲ್ಲ. ಸೊ ಫುಲ್ ಅಂದ್ರೆ ಫುಲ್ ಬ್ಯುಸಿ ಆಗಿದೆ. ಯಾಕಪ್ಪ ಅಂದ್ರೆ ಮನೆಯಲ್ಲಿ ಗೆಸ್ಟ್ಗಳು ಭಾಳ ಅಂದ್ರೆ ಭಾಳ ಬರಾಕತ್ತಿದ್ರು. ಸೊ ಗೆಸ್ಟ್ಗಳ್ಗೆ ಹ್ಯಾಂಡಲ್ ಮಾಡೋದ್ರೊಳಗೆ ನನ್ನ ಜೀವನ ಹೋಯಿತು. ಸೊ ಅದಕ್ಕೆ ನಾನು ಲಾಗ್ ಮಾಡೋಕ್ಕಾಗಿರ್ಕಿದ್ದಿಲ್ಲ. ಸೊ ಈಗ ನಾನು ಹೊಸ ಲಾಗ್ ಮಾಡಿ ಹಾಕಾಕತ್ತೀನಿ. ಸೊ ಮೇನ್ ಹುಬ್ಬಳ್ಳಿಗೆ ಎದಕ್ಕೆ ಹೊಂಟೇವಪ್ಪ ಅಂದ್ರೆ ನಮ್ಮ ನಿತ್ವಿಕದ ಬರ್ತ್ಡೇ ಐತಿ May 8ಕ್ಕೆ. ಸೊ ಅವು ಒಂದು 3 monthದಿಂದ ಫುಲ್ ಅಂದ್ರೆ ಫುಲ್ ಕ್ಯೂರಿಯಾಸಿಟಿಯಿಂದ ಹೇಳಾಕತ್ತಾನು ನನಗೆ ಸೈಕಲ್ ಬೇಕು, ಸ್ಕೂಟರ್ ಬೇಕು ಅಂತ ಹೇಳಿ. ಲಾಸ್ಟ್ ಟೈಮು ನಾವು ಗೋವಾಕ್ಕೆ ಹೋಗಿ ಬಂದ್ವಿ, ಅದು ಲಾಗ್ ನಾ ಮಾಡೋಕ್ಕಾಗಲಿಲ್ಲ. ಸೊ ಫುಲ್ ಬಿಸಿ ಲೈಫ್ ಈಸ್ ಸೊ ಬ್ಯುಸಿ ಆಗ್ಬಿಟ್ಟಿತ್ತು ನಂದು. ಸೊ ಈ ಸಲ ನಾವು ನಿತ್ವಿಕಿಗೆ ಏನೇನು ತಗೋತೀನಿ ಏನೇನಿಲ್ಲ ಅದನ್ನು ಕೂಡ ನಿಮ್ಗೂ ಶೇರ್ ಮಾಡ್ತೀನಿ. ನೋಡ್ಬೋದು ಫುಲ್ ಕ್ಯೂರಿಯಾಸಿಟಿಯಿಂದ ಯಾವಾಗ ಹೋಗ್ತೇನಪ್ಪ ಊರಿಗೆ ಅನ್ನಕತ್ತಾಳ. ಹೌದಿಲ್ಲ ಅನ್ನತಿಲ್ಲ? ನೀ ಯಾಕೆ ಮಮ್ಮಿ ಹೊಸ ಡ್ರೆಸ್ ಹಾಕೊಂಡಿ, ನನಗೆ ಯಾಕೆ ಹಳೆ ಡ್ರೆಸ್ ಹಾಕಿ ಅನ್ನಕತ್ತಾಳ. ನಾ ಅದ ಅಂದೇಕಿಗೆ 5 o'clock ನೀ ರೆಡಿ ಆಗಂತಿ ಏನೋ ಮತ್ತೆಲ್ಲ ಹೊಲಸು ಮಾಡ್ಕೋತಿ ಅಂತ ಹೇಳಿ. ಹೌದಿಲ್ಲ? ಏನ್ರಿ ಹೇಳ ಆಡಿಯನ್ಸ್ಗೆ, ಏನ್ರಿ ಹೇಳ ಆರಾಮದೀರಿ ಅಂತ ಹೇಳೋರಿಗೆ. ಸೊ ನಮ್ಮ ನಿತ್ವಿಕ್ ನೋಡ್ಬೋದಿಲ್ಲೇ ಏನು ಪಿಜ್ಜಾ ಮಾಡು ಸಾಸ್ ಬಟ್ಟಲ್ದಾಗ ಫುಲ್ ಹಿಂಗೆ ಹಾಕೊಂಡ ಮಸ್ತ್ ಮಜಾ ಮಾಡತ್ತಾನ. ಸೊ ಆ್ಯಕ್ಚುಲಿ ಇವ್ರಿಗೆ ಮೈನ್ಯೂಸ್ ಮತ್ತು ಪಿಜ್ಜಾದ ಸಾಸ್ ಅಂದ್ರೆ ಭಾಳ ಇಷ್ಟ. ಸೊ ನೋಡ್ರಿ ಇಲ್ಲಿ ಹೆಂಗೆ ತಿನ್ನಾಕತ್ತಾನಪ್ಪ ಅಂದ್ರೆ. ಏಯ್ ಏನು ತಿನ್ನಾತಿ? ಏನು ಹಾಂ ಸಾಸ್ ತಿನ್ನಾತಿ? ಎದ್ರ ಸಾಸ್ ಐತದ? ಪಿಜ್ಜಾದ ಐತದ. ಸೊ ನಮ್ಮ ಜಿಮ್ಮಿ ಏನು ಮಾಡತ್ತ ನೋಡೋಣ ಬರ್ರಿ. ಹಾಯ್ ಜಿಮ್ಮು, ಏನು ಮಾಡತ್ತಿ ನೀನು? ಹಾಂ ಊಟ ಮುಂಜಾನೆ ಹಾಕಿಟ್ಟೇನಿ ನಮ್ಮ ಜಿಮ್ಮಿಗೆ. ಏನು ಒಂದು ಮುಂಜಾನೆ ಹಾಕಿ ಸಂಜೆ ಮಟ ಆದರೂ ತಿನ್ನಂಗಿಲ್ಲ. ಯಾಕಪ್ಪ ಅಂದ್ರೆ ಅವ್ಗೆ ಯಾವಾಗ ಹಸು ಆಗ್ತಿತ್ತು ಅವಾಗ ತಿನ್ನಾವ. ನಮ್ಮ ಜಿಮ್ಮಿದ ಕ್ವಾಂಟಿಟಿ ಭಾಳ ಕಮ್ಮಿ ಐತಿ. ಎಲ್ಲ ನಾಯಿಗತ್ಲೆ ಗಬ ತಿನ್ನಂಗಿಲ್ಲ. ಒಮ್ಮೆ ಇದು ಫುಡ್ ಹಾಕಿಟ್ವಿ ಅಂದ್ರೆ ಅದು ಸಾಯಂಕಾಲ ಮಧ್ಯಾಹ್ನ ಅವ್ಗೆ ಯಾವಾಗ ಹಸು ಆಗ್ತಿತ್ತು ಅವಾಗ ತಿಂತಾನೆ. ಸೊ ನಮ್ಮ ಜಿಮ್ಮಿ ಅಂತೂ ಕ್ಯೂಟಿ ಜಿಮ್ಮು ಆಗ್ಯಾನ. ಅದೇ ಜಿಮ್ಮು 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 ಜಿಮ್ಮು. ಬಡಿಲಿ ಹಿಂಗ ಬಡಿಲಿ ಬಡಿಲಿ ಬಡಿಲಿ. ಮಂದಿಗೆಲ್ಲ ಬೌ ಅಂತ ಬೊಗಳ್ಕೊಂತ ಇರ್ತಾನೆ. ಬೊಗಳ್ಕೊಂತ ಸೆಕೆಂಡ್ ಕೊಡು ಸೆಕೆಂಡ್. ಈಗ ಹುಬ್ಬಳ್ಳಿಗೆ ಹೋಗೋ ಟೈಮಿಗೆ ಇವಂಗೆ ಬೇರೆಯವ್ರ ಕಡೆ ಕೊಟ್ಟು ಹೋಗ್ತೀವಿ. ಸೊ ಇವಂದು ಆಕಾರ ನೋಡ್ಬೇಕಾ, ಬೇರೆಯವ್ರ ಕಡೆ ಹೋಗಿ ಕೊಟ್ಟು ಬಂದ ಕೂಡಲೇ ಇಷ್ಟು ನಮ್ಮನ್ನ ಮರಿತಾನಂದ್ರೆ ಒಟ್ಟು ನಮ್ಮ ಕಡೆ ಬರೋದಿಲ್ಲ. ಶಟ್ಕೊಂಡು ಹಿಂಗೆ ಕುಂತು ಬಿಡ್ತಾನೆ. ಅದಿಲ್ಲ
ಶಟ್ಕೊಂಡು ಕುಂತು ಬಿಡ್ತಿಲ್ಲ ನೀ ಅವ್ರ ಮನೆಗೆ ಹೋದ್ ಬಂದು ಕೂಡಲೇ ಭಾಳ ಶೊಕ್ಕ ಬಂದೈತಿ ಶೊಕ್ಕ ಬಂದೈತಿ ಶೊಕ್ಕ. ಸೊ ಫಿಶ್ ಇಟ್ಟಿದ್ದೆ ಗ್ಯಾಸ್ ಮ್ಯಾಗ. ಸೊ ನೋಡ್ಬೋದು ನಮ್ಮವ್ರಿಗೆ ಏನೇನರ ಬೇಕಾ ಏನು ಅದಕ್ಕೆ ಅವ್ರು ತಂದಿರ್ತಾರೆ. ಆ್ಯಕ್ಚುಲಿ ನಾನು ನಾನ್ ವೆಜ್ ಇದ್ದ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗೋಂಗಿಲ್ಲ. ಯಾಕಪ್ಪ ಅಂದ್ರೆ ಅದ್ರ ರೀಸನ ಬೇರೆ ಐತಿ. ಸೊ ನೋಡ್ರಿ ನಮ್ಮ ವಿಂಡೋ ಹೊರಗಡೆ ಹಿಂಗೆ ಹೊಲ ಐತಿ. ಏನರ ಬಿತ್ತನೆ ಮಾಡಿದವಾಗಂತೂ ಮಸ್ತ್ ಕಾಣ್ತೈತಿ, ಫುಲ್ ಹಸೂರ. ಈಗೇನು ಮಾಡಿಲ್ಲ, ಸೊ ಹಿಂಗೆ ಒಣದ್ ಕಾಣತೈತಿ. ಆತ ತಿಂದಿ ಅದೇನೇ ಬಿಟ್ಟಿಲ್ಲ ಎಲ್ಲ ಹಂಗ. ಹಾ ಬಾಯಿ ತಕ್ಕೋ, ಕೈ ತಕ್ಕೋ, ಸಿಂಕ್ದಾಗಿಡೋದ, ಸಿಂಕ್ದಾಗಿಡು. ಗುಡ್ ಬಾಯ್, ಸಿಂಕ್ದಾಗಿಡ್ಬೇಕಾ? ಹಾ ವೆರಿ ಗುಡ್. ಬಾಯಿ ತಕ್ಕೋ, ಹೋಗು ಬಾಯಿ ತಕ್ಕೋ. ಬಾಯಿ ತಕ್ಕೋ ಹಂಗ ಚಂದಕ್ಕೆ ಬಾಯಿ ತಕ್ಕೋ. ಎರಡು ಕೈ ತಕ್ಕೋ ಫಸ್ಟ್. ಬಂದ್ ಮಾಡ್ಲ ಅದೇ ನಳ. ಹಾಂ ಬಂದ್ ಮಾಡು, ಸಾಕು ಬಿಡ. ಹಾಂ ಟಾವೆಲ್ಲೇ ಒರೆಸ್ಕೋ. ಟಾವೆಲ್ ಒಳಗೈತೆ ನೋಡು, ನಮ್ಮ ಬೆಡ್ರೂಮ್ದಾಗ ಐತೆ ನೋಡಿ, ಇಲ್ಲೇ ಐತೆ ನೋಡು ಬೆಡ್ ಮೇಗ. ತಗೋ ಅದನ್ನು ಒರೆಸ್ಕೋ, ಚಂದಗೆ ಒರೆಸ್ಕೋ. ನಮ್ಮ ನಿತ್ವಿಕಿಗೆ ಈಗ ಮೇ 8ಕ್ಕೆ 3 ಇಯರ್ ಆಗ್ತೈತಿ. ಸೊ 3 ಇಯರ್ ಆದ ಕೂಡಲೇ ಇವಂಗೆ ಸ್ಕೂಲ್ಗೆ ಹೋಗ್ತಾನೆ. ನೀ ಸ್ಕೂಲಿಗೆ ಹೋಗ್ತಿ? ಯಾರ ಜೊತೆ ಹೋಗ್ತಿ? ಹಾಂ ದೀದಿ ಜೊತೆ ಹೋಗ್ತಿ? ಮಮ್ಮಿ ಅಂತ ಅಳಂಗಿಲ್ಲ ನೀನು? ಇಲ್ಲಿ ನೋಡಿಲ್ಲೇ ಮಮ್ಮಿ ಅಂತ ಅಳಂಗಿಲ್ಲ ನೀನು? ಯಾಕ ಸುಮ್ ಕುಂದಿರ್ತಿ? ದೀದಿ ಅವ್ರ ಕ್ಲಾಸ್ದಾಗ ಹೋಗ್ತಾಳು ಚೋಟು, ದೀದಿ ಅವ್ರ ಕ್ಲಾಸ್ದಾಗ ಹೋಗ್ತಾಳು. ಹಾಂ ದೀದಿ ಅವ್ರ ಕ್ಲಾಸ್ದಾಗ ಕುಂದಿರ್ತಾಳೆ. ನಿಂಗೆ ಬೇರೆ ಸ್ಕೂಲ್ ಕ್ಲಾಸ್ದಾಗ ಕುಂದಿಸ್ತಾರ, ಅವಾಗ ಅಳಕ್ಕೆ ಹೋಗ್ಬಾರ್ದು. ಹಾಂ ಟೀಚರ್ ಏನು ಹೇಳ್ಕೊಡ್ತಾರೆ ನಿಂಗೆ? ಹಾಂ ಏನಂತ ಹೇಳ? ಮೈ ನೇಮ್ ಈಸ್ ಹೇಳ್ಕೊಡ್ತಾರ. ಹಾಂ ವಾಟ್ ಈಸ್ ಯುವರ್ ನೇಮ್? ಹಾಂ ನಿತ್ವಿಕ್. ಅದು ಸುಧಾ ಬಾಯಿಲೆ ಹೊರಗೆ ಬರೋದು ನೋಡಿ ನಿತ್ವಿಕ್ ಅಂತ ಹೇಳಕ್. ಸೊ ನೋಡ್ರಿ ಇಲ್ಲಿ ನಮ್ಮ ನಿತಿಕಾ ಆಲ್ವೇಸ್ ಕಾರ್ಟೂನ್. ಸೊ ವೈಫೈ ಒಂದು ಹಾಕಿಸ್ಬಿಟ್ಟೇವಿ. ಆ ವೈಫೈ ಕನೆಕ್ಷನ್ನಿಂದ ಬರೀ ಕಾರ್ಟೂನ್ ನೋಡ್ಕೊಂಡು ಕುಂತು ಬಿಡ್ತಾರೆ. ಫೈನಲಿ ನಾವು ಧಾರವಾಡಕ್ಕೆ ಬಂದಾಯ್ತು. ಸೊ ಧಾರವಾಡದಿಂದ ಈಗ ಮೌಸಿ ಮನೆಗೆ ಹೊಂಟೇವಿ. ನಮ್ಮ ಮೌಸಿ ಮನೆ ಇರುವುದು ನವನಗರ ಒಳಗೆ. ಸೊ ಬರ್ರಿ ನೋಡೋನು ನಮ್ಮ ಧಾರವಾಡ ಸಿಟಿ ಹೆಂಗಾಗೈತಿ ಹೆಂಗಿಲ್ಲ ನಿಮ್ಗೆ ಈಗ ಒಮ್ಮೆ ತೋರಿಸ್ತೇನೆ. ಈಗ ನೆಕ್ಸ್ಟ್ ಸೊ ಮೌಸಿ ಮನೆಗೆ ಬಂದೇವಿ. ಇದು ನಮ್ಮ ಮೌಸಿ ಮನೆ. ಸೊ ನಿನ್ನ ನೈಟ್ ಸೊ ಲೇಟ್ ಆಯ್ತು. ಸೊ ಹೊರಗಡೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದ ಮನೆಗೆ ಬರೋ ಮಟ ಅಂದ್ರೆ ಲೇಟ್ ಆಯಿತು. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಮೌಸಿ ಮನೆ ತೋರ್ಸೋಕ್ಕಾಗಲಿಲ್ಲ. ಸೊ ನೋಡ್ಬೋದು ಇದು ಹೊರಗಡೆ ಎಲ್ಲ ಹಿಂಗೈತಿ. ಸುಮಿರ ಸೊ ಒಳಗಡೆ ಎಲ್ಲ ಐತಿ, ರೂಮ್ಸ್ ಅದು ಅದಾವು.
ಸೊ ಈಗ ನೆಕ್ಸ್ಟ್ ಈಗ ಹೊಂಟೇವಿ ಹುಬ್ಳಿಗೆ. ಹುಬ್ಳಿ ಒಳಗೆ ನಿತ್ವಿಕನ್ ಬರ್ತಡೇ ಐತಿ ಅಂತ ಹೇಳಿದೆ ಆಲ್ರೆಡಿ ನಾನು. ಸೊ ಅವ್ನಿಗೆ ಒಂದು ಸ್ವಲ್ಪ ಸ್ಕೂಟರ್, ಸೈಕಲ್, ಡ್ರೆಸ್ ಅವನ್ನೆಲ್ಲ ನೋಡೋಕೆ ಹೊಂಟೇವಿ. ಸೊ ಬರ್ರಿ, ಮಾರ್ಕೆಟ್ ಹುಬ್ಳಿ ಮಾರ್ಕೆಟ್ ಹೆಂಗೈತಿ ಹೆಂಗಿಲ್ಲ ಅದನ್ನು ನಿಮ್ಗೂ ತೋರ್ಸಕ್ಕೆ ಟ್ರೈ ಮಾಡ್ತೀನಿ.